ಹಾಯ್ ಹಲೋ ವೆಲ್ಕಮ್ ಟು ಅವರ್ ಅಮೃತಾಂಜನ ಕುಕ್ಕಿಂಗ್ ಚಾನಲ್. ಇವತ್ತಿನ ನಮ್ಮ ರೆಸಿಪಿ ಬಾಳೆಕಾಯಿಯ ವಿಭಿನ್ನ ಪಲ್ಯ. ಇದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಮತ್ತು ತುಂಬ ಈಸಿಯಾಗಿ ಮಾಡೋವಂಥ ಮೆಥಡ್ಡು. ಏನೇನು ಬೇಕು, ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಬಾಳೆಕಾಯಿ ಪಲ್ಯಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು: 2 ಬಾಳೆಕಾಯಿನ ತೊಗೊಂಡಿದ್ದೀವಿ, ಕರಿಬೇವಿನ ಸೊಪ್ಪು, 3 ಇಂದ 4 ಹಸಿಮೆಣಸು ಮತ್ತು 1 ಈರುಳ್ಳಿ. ಮೊದಲಿಗೆ ಬಾಳೆಕಾಯಿನ ನಾನು ನೀರಲ್ಲಿ ಹಾಕಿ ಬೇಯಿಸ್ತಾ ಇದ್ದೀನಿ. ನೀವು ಇದನ್ನು ಕುಕ್ಕರಲ್ಲಿ ಹಾಕಿ ಬೇಯಿಸಿದ್ರೆ ತುಂಬ ಮೆತ್ತಗಾಗ್ಬಿಡುತ್ತೆ, ತುಂಬ ಬೇಗ ಬೆಂದ್ಬಿಡುತ್ತೆ. ಅದಕ್ಕೆ ನೀರಲ್ಲಿ ಹಾಕಿ ಪಾತ್ರೆಯಲ್ಲಿ ಬೇಯಿಸ್ತಾ ಇದ್ದೀನಿ. ಇದನ್ನ ಬೇಯಿಸಿ ಬೇಯಿಸಿ ಸಿಪ್ಪೆಯನ್ನು ತೆಗೆದಿದ್ದೀವಿ. ಈಗ ಇದನ್ನ ತುರಿಬೇಕು. ಬೆಂದಿರೋ ಬಾಳೆಕಾಯಿನ ಈ ಥರ ತುರಿದಿಟ್ಟಾಗಿದೆ. ಮೊದಲಿಗೆ ಬಾಣಲೆಯಲ್ಲಿ ನಾನು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ, 3 ಟೇಬಲ್ ಸ್ಪೂನು. ಕಾದ ತಕ್ಷಣ ಉದ್ದಿನಬೇಳೆ, ಸಾಸಿವೆ ಕಾಳು, ಸ್ವಲ್ಪ ಅರಿಶಿನ, ಆಮೇಲೆ ಇದಕ್ಕೆ ನೀವೀಗ ಕೆಂಪು ಮೆಣಸನ್ನು ಹಾಕಬೇಕು. ಕೆಂಪು ಒಣಮೆಣಸು 2 ಒಣಮೆಣಸನ್ನು ಹಾಕ್ತಾ ಇದ್ದೀನಿ. ಬೇವಿನ ಸೊಪ್ಪು ಮತ್ತು ಆನಿಯನ್ನು ಮತ್ತು ಹಸಿಮೆಣಸು ಹೆಚ್ಚಿಟ್ಕೊಂಡಿರೋದು ಇಷ್ಟನ್ನು ಹಾಕಿ, ಆನಿಯನ್ ಸ್ವಲ್ಪ ಫ್ರೈ ಆಗಲಿ, ಸ್ವಲ್ಪ ಬೇಯಬೇಕು. ಇದು ವಿಭಿನ್ನ ಥರದ ಬಾಳೆಕಾಯಿ ಪಲ್ಯ. ಫ್ರೈ ಆಗಿದೆ. ಇದು ಗ್ಯಾಸನ್ನು ಆಫ್ ಮಾಡಿ ಈ ಬಾಳೆಕಾಯಿ ತುರಿದು ಇಟ್ಕೊಂಡಿರೋದನ್ನ ಇದಕ್ಕೆ ಸೇರಿಸ್ಬೇಕು. ಇದು ಬೆಂದಿರೋ ಬಾಳೆಕಾಯಿನೇ, ಅದಕ್ಕೆ ಮತ್ತೆ ಫ್ರೈ ಮಾಡೋದೇನು ಬೇಕಾಗಲ್ಲ. ಇದಕ್ಕೀಗ ನಾನು ಲಿಂಬೆ ರಸನ ಸೇರಿಸ್ತಾ ಇದ್ದೀನಿ. 1 ಕಡಿ ಲಿಂಬೆಕಾಯಿಯನ್ನು ತಗೊಂಡಿದ್ದು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಸಕ್ಕರೆಯನ್ನು ಹಾಕಬೇಕು ಇದಕ್ಕೆ. ಈಗ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಿದ್ದಾಗಿದೆ. ಸ್ವಲ್ಪ ಕಾಯಿ ತುರಿನ ಹಾಕಬೇಕು, ಮತ್ತೆ ಮಿಕ್ಸ್ ಮಾಡಬೇಕು. ತುಂಬ ಈಸಿಯಾಗಿ ಮಾಡುವಂಥ ರೆಸಿಪಿ ಇದು. ಮತ್ತು ಉಪ್ಪು, ಹುಳಿ, ಖಾರ ಸರಿಯಾಗಿ ಕೂಡಬೇಕು ಇದಕ್ಕೆ, ಇಲ್ಲಾಂದರೆ ಟೇಸ್ಟ್ ಚೆನ್ನಾಗಿ ಬರಲ್ಲ. ಬಾಳೆಕಾಯಿಗೆ ಸ್ವಲ್ಪ ಜಾಸ್ತಿ ಖಾರ ಹಿಡಿಯುತ್ತೆ. ಇವತ್ತಿನ ನಮ್ಮ ರೆಸಿಪಿಯಾದ ಬಾಳೆಕಾಯಿಯ ಪಲ್ಯ ಅನ್ನದ ಜೊತೆ ತುಂಬ ಚೆನ್ನಾಗಿರುತ್ತೆ. ಒಂದು ಸಾರಿ ಟ್ರೈ ಮಾಡಿ ನೋಡಿ. ಇದು ವಿಭಿನ್ನವಾಗಿ ಮಾಡುವಂತಹ ಬಾಳೆಕಾಯಿಯ ಪಲ್ಯ. ನಿಮಗೆ ಇಷ್ಟ ಆದಲ್ಲಿ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.